ಶ್ರೀ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಆಗ್ತಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. ಈ ಬಗ್ಗೆ ಮಡಿಕೇರಿಯಲ್ಲಿ ಇಂದು ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಲಾಗ್ತಿದೆ. ಗಾಂಧಿ ಮೈದಾನದಲ್ಲಿ ಸೇರಿದಂಥ ನೂರಾರು ಧರ್ಮಸ್ಥಳದ ಭಕ್ತರು, ಆ ಕ್ಷೇತ್ರದ ಭಕ್ತರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಮ್ಮೊಟ್ಟಿಗೆ ಸಾಕಷ್ಟು ಜನ ಇದ್ದಾರೆ, ಅವರನ್ನು ನಾನು ಮಾತಾಡ್ತಾ ಹೋಗ್ತೇನೆ. ಹೋರಾಟ ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಂದ ಏನು ನಮ್ಮ ಮಂಜುನಾಥ ಸ್ವಾಮಿಯ ಭಕ್ತರಿದ್ದಾರೆ, ಅಭಿಮಾನಿಗಳು ಎಲ್ಲರೂ ಸೇರಿ ಧರ್ಮಸ್ಥಳದಲ್ಲಿ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೋಸ್ಕರ ಈ ಒಂದು ನಮ್ಮ ಕೊಡಗು ಜಿಲ್ಲೆಯಿಂದ ಪ್ರಾರಂಭ ಆಗಬೇಕು, ಕಾವೇರಿ ತಾಯಿಯ ಒಂದು ಆಶೀರ್ವಾದದಿಂದ ಒಳ್ಳೆಯದಾಗಬೇಕು ಅಂಥೇಳಿ ಇವತ್ತು ಈ ಒಂದು ಹೋರಾಟವನ್ನು ಆರಂಭಿಸಿದ್ದೇವೆ. ಈ ಹೋರಾಟ ಈಗಲೇ ನಿಲ್ಲಲ್ಲ, ಇದು ನಮಗೆ ವೀರೇಂದ್ರ ಹೆಗಡೆ ಅವರಿಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ನಡೀತದೆ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಷಡ್ಯಂತ್ರ ಇದೆಯಾ ಹಿಂದೆ ಅಂತ ಅನ್ಸುತ್ತೆ ನಿಮಗೆ? ನಮಗೆ ಗೊತ್ತಿರೋ ವಿಷಯ ಪ್ರಕಾರ ನಮಗೆ ಇಲ್ಲಿ ತಿಮರೋಡಿ, ಸಮೀರು ಮತ್ತು ಗಿರೀಶ್ ಮಟ್ಟಣ್ಣನವರು ಇದಕ್ಕೆ ಕುತಂತ್ರ ಮಾಡಿ ಇವರೆಲ್ಲ ಏನು ದುಡ್ಡಿಗಾಗಿ ನಮ್ಮ ದೇವಸ್ಥಾನದ ಹಿನ್ನೆಲೆಯನ್ನು ಎತ್ತುಕೊಂಡು ಇವರು ಬೇರೆ ಏನೂ ಇಲ್ಲ, ನಮ್ಮ ಸೌಜನ್ಯದೂ ಇಲ್ಲ, ಯಾವುದೂ ಇಲ್ಲ. ಈ ಒಂದರಿಂದ ಹಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರೆಲ್ಲರೂ ಷಡ್ಯಂತ್ರವನ್ನು ರೂಪಿಸಿ ವೀರೇಂದ್ರ ಹೆಗಡೆಯವರ ಒಂದು ಆಡಳಿತವನ್ನು ಕುಲತೆಗೊಳಿಸಬೇಕು ಅಂಥೇಳಿ ಇವರು ಈ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ? ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಮಾಧ್ಯಮಗಳಲ್ಲಿ ಯಾವ ರೀತಿ ಮಾಡ್ತಾರೆ. ನಾವು ಯೂಟ್ಯೂಬ್ ಮುಖಾಂತರ, ಭಗವಂತ ಬಂದಿದ್ದು ಯೂಟ್ಯೂಬ್ ಮುಖಾಂತರ ಅಲ್ಲ, 800 ವರ್ಷಗಳ ಇತಿಹಾಸ ಇರೋ ಭಗವಂತದು ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಈಗ ಮಾಡಿದರೆ ಹಿಂದೆಲ್ಲ ಎಲ್ಲಿಗೆ ಹೋಗಿದ್ರಿ ನೀವು ಎಲ್ಲಿಯವರು? ನೀವೆಲ್ಲ ಹೇಳ್ತಾರಲ್ಲ ಗಿರಾಕಿಗಳು, ಗಂಜಿ ಗಿರಾಕಿಗಳು. ಈ ಗಂಜಿ ಗಿರಾಕಿಗಳಿಂದ ಇವತ್ತು ಶ್ರೀ ಕ್ಷೇತ್ರಕ್ಕೆ ತುಂಬ ಅಪವಾದ ಬರ್ತಾ ಇದೆ. ಈ ನಮ್ಮ ಮಂಜುನಾಥ ಸ್ವಾಮಿಯ ಭಕ್ತರು ನಾವು ಸಹಿಸೋ ಇದೇ ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಇದನ್ನು ಸಹಿಸ್ಕೊಳ್ಳೋ ಇದಿಲ್ಲ. ಅದಕ್ಕಾಗಿ ನಾವು ಕೊಡಗಿನ ತಾಯಿ ಕಾವೇರಿ ಮಾತೆಗೆ ಬಂಧಿಸಿ ಇದನ್ನು ಒಂದು ಇದು ಮಾಡಿದ್ವಿ. 31 ಜಿಲ್ಲೆಗಳಲ್ಲಿ ನಾವು ಹೌದು ಇವತ್ತು ಆರಂಭ ನಮ್ಮದು. ಅಂದರೆ ಎಲ್ಲ ಕಡೆ ರಾಜ್ಯಾದ್ಯಂತ ಇವತ್ತು ಎಲ್ಲ ಕಡೆ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಾವು ಮಂಜುನಾಥ ಸ್ವಾಮಿಯ ಭಕ್ತರು, ನಾವು ಯಾವುದೇ ಆಸೆ ಅಮೀಷಕ್ಕೆ ಬಂದವರಲ್ಲ. ನಮ್ಮ ಸ್ವಇಚ್ಛೆಯಿಂದ ನನ್ನ ಅಕ್ಕ ತಂಗಿಯರು ಇಲ್ಲಿ ನೋಡ್ತಾ ಇದ್ದೀರಿ, ಬರೀ 300 ಜನ ಇವತ್ತು ಬಂದಿದೆ. ನಾಳೆ ಇದು 3,000, 30,000, 3 ಲಕ್ಷಕ್ಕೆ ತಲುಪ್ತದೆ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಷ್ಟಕ್ಕೆ ಸುಮ್ಮನಿರಬೇಕು. ಸತ್ಯ ಹೇಳಿ, ಆ ಹುಡುಗಿಗೆ ಏನು ಅನ್ಯಾಯ ಆಗಿದೆ ಅದರ ಪರ ನಾವಿದ್ದೀವಿ, ಅದರಲ್ಲಿ 2 ಮಾತಿಲ್ಲ. ಆದರೆ ನೀವು ಅದನ್ನೇ ಇಟ್ಟುಕೊಂಡು ಬೇರೆ ದೇವರನ್ನ ತೆಗೊಳ್ಳೋದು, ವೀರೇಂದ್ರ ಹೆಗಡೆಯವ್ರನ್ನ ತೆಗೊಳ್ಳೋದು ನಾವು ಸಹಿಸಲಿಕ್ಕಿಲ್ಲ ಅಂತ ಹೇಳಿ ಮೆಸೇಜನ್ನು ಕೊಡ್ತಾ ಇದ್ದೀವಿ. ಸರ್, SIT ತನಿಖೆ ಬಗ್ಗೆ ಏನು ಅನಿಸ್ತದೆ ನಿಮಗೆ? SIT ತನಿಖೆ ಆಗಲೇಬೇಕು ಸರ್, ಸತ್ಯ ಹೊರ ಬರಲೇಬೇಕು. ಧರ್ಮಸ್ಥಳ ಮತ್ತು ಹೆಗಡೆಯವರು ಪುಟ್ಟಕ್ಕಿಂತ ಚಿನ್ನದಂತೆ ಹೊರಗೆ ಬರ್ತಾರೆ. ಅವರು 24 ಚಿನ್ನದಂತೆ ಹೊರಗೆ ಬರ್ತಾರೆ. SIT ತನಿಖೆ ಬಗ್ಗೆ ನಮ್ಮ ಯಾವ ಅಭ್ಯಂತರವೇ ಈ ಥರ 100 ತನಿಖೆ ಆಗಲಿ ನಮ್ಗೆ ಆಗ್ತದೆ. ಇದು ಷಡ್ಯಂತ್ರ, ಹಿಂದೂಗಳ ಮೇಲೆ ನಡೀತಿದ್ದ ಷಡ್ಯಂತ್ರ. ಹಿಂದೂ ಧರ್ಮನ ಹಾಳು ಮಾಡಬೇಕು ಅಂತ ಇತರ ಧರ್ಮೀಯರು ಕೋಟ್ಯಾಂತರ ರೂಪಾಯಿ ಹಾಕಿ ಇಂಥ ಬಾಡಿಗೆ ಇದ್ದಾರಲ್ಲ, ಬಾಡಿಗೆ ನಮ್ಮ ತಿಮ್ಮರೆಡ್ಡಿ ಅವರೆಲ್ಲ ಅವರು ಮಾಡ್ತಿರೋದು. ಇದು ನ್ಯಾಯದ ಹೋರಾಟ, ಧರ್ಮದ ಹೋರಾಟ. ಧರ್ಮಸ್ಥಳಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಆಡು ಬಿಟ್ಟಿರೋ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಹೆಗ್ಗಡೆಯವರು ಮಾಡ್ತಿರೋ ಕಾರ್ಯನೇ ಇಲ್ಲ, ಎಲ್ಲ ಥರ ಕಾರ್ಯ ಮಾಡ್ತಾ ಇದ್ದಾರೆ. ಇದು ನೋಡಿ ಅನ್ಯ ಧರ್ಮದ ಹೊಟ್ಟೆ ಕಿಚ್ಚುಪಟ್ಟು ನಮ್ಮ ಹಿಂದೂ ಧರ್ಮನ ಹಾಳು ಮಾಡಬೇಕು ಮಾಡ್ತಿದ್ದ ದೊಡ್ಡ ಷಡ್ಯಂತ್ರ. ಈ ಷಡ್ಯಂತ್ರ ನಡೆಯೋಕ್ಕೆ ಅವಕಾಶ ಕೊಡೋದಿಲ್ಲ. ಈ ಷಡ್ಯಂತ್ರ ಹಾಳಾಗುತ್ತೆ. ಷಡ್ಯಂತ್ರ ಹಿಂದೆ ಬಿದ್ದವರು ಹಾಳಾಗ್ತಾರೆ ಅಂತ. ನಿಗೂಢ ವ್ಯಕ್ತಿ ಬಗ್ಗೆ ಏನು ಅನಿಸ್ತದೆ ನಿಮಗೆ? ನಿಗೂಢ ಒಬ್ಬ ಕಳ್ಳ ಸರ್ ಅವನು. ಸರ್, ನಾನೊಬ್ಬ ಸ್ಟೇಷನ್ಗೆ ಹೋದ್ರೆ ಏನು ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಬಾಂಬಗೆ ಒಳಗೆ ಇದ್ರೆ ಮೊದಲು ಒಳಗಾಗ್ತಾರೆ. ತಲೆಬುಡ್ಡೆ ಹಿಡ್ಕೊಂಡು ಹೋದಾಗ ತಲೆಬುಡ್ಡೆ ಭಾಗಿಯಲ್ಲಿ ನೀನು ಯಾಕೆ ತಲೆ ಬಿಡ್ಕೊಂಡ್ಬಂದೆ, ಅವನು ಹಾಕಿ ಒದ್ದಿದ್ರೆ ನಮ್ಮ ಸರ್ಕಾರದಲ್ಲಿ ನಾವು ಕೊಡುವಂಥ ಟ್ಯಾಕ್ಸ್ ದುಡ್ಡು ಉಟ್ಕೊಳ್ಳೋದು. ತಲೆಬುಡ್ಡೆ ಅದು ಬುಳ್ಳೆನೇ ಅದು. ಇವತ್ತು ಒಬ್ಬರು ಮುಸುಕುದಾರಿ ಬಂದು ಅಂಥ ಕ್ಷೇತ್ರದಲ್ಲಿ 100 ಕೊಲೆ ಆಗಿವೆ ಅಂತ ಹೇಳಿ ಮುಸುಕುದಾರಿ ಹೇಳ್ತಾ ಇರೋವಂಥದ್ದನ್ನು ಇವರು ಗಮನದಲ್ಲಿ ಇಟ್ಕೊಂಡು ಇವತ್ತು ಸರ್ಕಾರನೂ ಸಹ ಅವ್ನಿಗೆಲ್ಲೋ ಒಂದು ಕಡೆ ಆದ್ಯತೆ ಕೊಡ್ತಾ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸರ್. ಇವತ್ತು ನಮ್ಮ ಹಿಂದೂ ದೇವಸ್ಥಾನಗಳಾಗಿರ್ಬೋದು, ಇಡೀ ನಮ್ಮ ಹಿಂದೂ ಧರ್ಮಕ್ಕೆ ಇವತ್ತು ಅವಮಾನ ಮಾಡುವಂಥದ್ದು. ಆಗಲಿ ಅವರು SITನ ಅವರು ತನಿಖೆಗೆ ಆದೇಶ ಮಾಡಿದ್ರು, ನಮ್ಗೆ ಸ್ವಾಗತ ಐತೆ, ಅದರಲ್ಲೇನಿಲ್ಲ. ಬಟ್ ಏನು 1 ರಿಂದ 13 ಏನು ಪಾಯಿಂಟ್ ಮಾಡಿದ್ರು, 13 ಪಾಯಿಂಟ್ ಒಳಗಡೆ ಈಗೇನು 1 ಪಾಯಿಂಟ್ ಬಾಕಿ ಉಳಿದು ಎಲ್ಲ ಪಾಯಿಂಟಲ್ಲೂ ಸಹ ನೋಡಿದಾಗ ಆ ಮುಸುಕುದಾರಿಗೆ ಮೇಲೆ ಇವರು ಆಕ್ಷನ್ ತಗೋಬೇಕು. ಹೇಳಬೇಕು ಅಂದರೆ ಸರ್ಕಾರ ಇವತ್ತು ಏನು ಆ ಮುಸುಕುದಾರಿ ಇದ್ದಾನೋ ಅವನ ಹಿಂದ್ಗಡೆ ಯಾರ್ಯಾರವ್ರೆ ಅನ್ನೋದನ್ನು ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು ಬಿಟ್ಟು ಮತ್ತೆ ಕ್ಷೇತ್ರದ ಮೇಲೆ ಇವರು ಪದೇ ಯೂಟ್ಯೂಬ್ನವರು ಅವರು ಇವರೆಲ್ಲ ಸಪೋರ್ಟ್ ಕೊಟ್ಕೊಂಡು ಇವತ್ತು ನಮ್ಮ ಹಿಂದೂ ದೇವಸ್ಥಾನಕ್ಕೆ ಅವಮಾನ ಮಾಡ್ತಾ ಇರುವಂಥದ್ದು. ಇವತ್ತು ಒಂದು ಮಿನಿ ಸರ್ಕಾರ ಇದ್ದಂಗೆ ಧರ್ಮಸ್ಥಳ ಸಂಘ ಅಂದರೆ, ಧರ್ಮಸ್ಥಳ ಕ್ಷೇತ್ರ ಅಂದರೆ ಒಂದು ಮಿನಿ ಸರ್ಕಾರ ಇದ್ದಂಗೆ. ಇವತ್ತು ಹೆಗಡೆಯವರ ನೇತೃತ್ವದಲ್ಲಿ ಎಂತೆಂಥ ಒಳ್ಳೆ ಕೆಲಸ ಮಾಡ್ತಾವ್ರೆ. ಆ ಒಂದು ಒಳ್ಳೆ ಕೆಲಸನ ಸೈರಿಸ್ತಾನೆಯ ಇಂಥ ಅವಿವೇಕಿಗಳು ಯಾರ್ಯಾರು ಒಬ್ಬೊಬ್ರು ಹುಟ್ಟಾಕೊಂಡು ಇವತ್ತು ಈ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತತ್ತವ್ರೆ. ಅದನ್ನು ತಕ್ಷಣ ನಿಲ್ಲಬೇಕು ಸರ್. ಇವತ್ತಿನ ಒಂದು ಹೋರಾಟ ಸಾಮಾನ್ಯವಾಗಿ ಸಿಂಪಲ್ ಆಗಿ ಒಂದು ಆರಂಭ ಆಗಿರುವಂಥದ್ದು. ಇದು ಉಗ್ರವಾಗಿ ಹೋರಾಟ ಮಾಡೋಕ್ಕೆ ಸರ್ಕಾರ ಇದಕ್ಕೆ ಅವಕಾಶ ಕೊಡಬಾರ್ದು. ಹಾಗಾಗಿ ಹೆಗಡೆ ಅವರು ಮತ್ತು ಕ್ಷೇತ್ರ ಎಲ್ಲ ಉಳಿಬೇಕು, ನಮ್ಮ ಹಿಂದೂ ದೇವಸ್ಥಾನಗಳು ಉಳಿಬೇಕು ಅಂತ ಈ ಒಂದು ಹೋರಾಟದ ಮುಖಾಂತರ ನಾವು ಕೇಳ್ಕೊತೀವಿ ಸರ್.
ಒಟ್ಟಾರೆ ಕೊಡಗು ಜಿಲ್ಲೆಯಿಂದ ಇವತ್ತು ಹೋರಾಟ ಆರಂಭವಾಗಿದೆ. ಇದು ರಾಜ್ಯಾದ್ಯಂತ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಭಕ್ತರು. ಕ್ಯಾಮರಾ ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಶ್ರೀ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಆಗ್ತಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. ಈ ಬಗ್ಗೆ ಮಡಿಕೇರಿಯಲ್ಲಿ ಇಂದು ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಲಾಗ್ತಿದೆ. ಗಾಂಧಿ ಮೈದಾನದಲ್ಲಿ ಸೇರಿದಂಥ ನೂರಾರು ಧರ್ಮಸ್ಥಳದ ಭಕ್ತರು, ಆ ಕ್ಷೇತ್ರದ ಭಕ್ತರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಮ್ಮೊಟ್ಟಿಗೆ ಸಾಕಷ್ಟು ಜನ ಇದ್ದಾರೆ, ಅವರನ್ನು ನಾನು ಮಾತಾಡ್ತಾ ಹೋಗ್ತೇನೆ. ಹೋರಾಟ ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಂದ ಏನು ನಮ್ಮ ಮಂಜುನಾಥ ಸ್ವಾಮಿಯ ಭಕ್ತರಿದ್ದಾರೆ, ಅಭಿಮಾನಿಗಳು ಎಲ್ಲರೂ ಸೇರಿ ಧರ್ಮಸ್ಥಳದಲ್ಲಿ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೋಸ್ಕರ ಈ ಒಂದು ನಮ್ಮ ಕೊಡಗು ಜಿಲ್ಲೆಯಿಂದ ಪ್ರಾರಂಭ ಆಗಬೇಕು, ಕಾವೇರಿ ತಾಯಿಯ ಒಂದು ಆಶೀರ್ವಾದದಿಂದ ಒಳ್ಳೆಯದಾಗಬೇಕು ಅಂಥೇಳಿ ಇವತ್ತು ಈ ಒಂದು ಹೋರಾಟವನ್ನು ಆರಂಭಿಸಿದ್ದೇವೆ. ಈ ಹೋರಾಟ ಈಗಲೇ ನಿಲ್ಲಲ್ಲ, ಇದು ನಮಗೆ ವೀರೇಂದ್ರ ಹೆಗಡೆ ಅವರಿಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ನಡೀತದೆ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಷಡ್ಯಂತ್ರ ಇದೆಯಾ ಹಿಂದೆ ಅಂತ ಅನ್ಸುತ್ತೆ ನಿಮಗೆ? ಹೇಗೆ? ನಮಗೆ ಗೊತ್ತಿರೋ ವಿಷಯ ಪ್ರಕಾರ ನಮಗೆ ಇಲ್ಲಿ ತಿಮರೋಡಿ, ಸಮೀರು ಮತ್ತು ಗಿರೀಶ್ ಮಟ್ಟಣ್ಣನವರು ಇದಕ್ಕೆ ಕುತಂತ್ರ ಮಾಡಿ ಇವರೆಲ್ಲ ಏನು ದುಡ್ಡಿಗಾಗಿ ನಮ್ಮ ದೇವಸ್ಥಾನದ ಹಿನ್ನೆಲೆಯನ್ನು ಎತ್ತುಕೊಂಡು ಇವರು ಬೇರೆ ಏನೂ ಇಲ್ಲ, ನಮ್ಮ ಸೌಜನ್ಯದೂ ಇಲ್ಲ, ಯಾವುದೂ ಇಲ್ಲ. ಈ ಒಂದರಿಂದ ಅದು ಹಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರೆಲ್ಲರೂ ಷಡ್ಯಂತ್ರವನ್ನು ರೂಪಿಸಿ ವೀರೇಂದ್ರ ಹೆಗಡೆಯವರ ಒಂದು ಆಡಳಿತವನ್ನು ಕುಲತೆಗೊಳಿಸಬೇಕು ಅಂಥೇಳಿ ಇವರು ಈ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ ನಿಮ್ಗೆ? ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಮಾಧ್ಯಮಗಳಲ್ಲಿ ಯಾವ ರೀತಿ ಮಾಡ್ತಾರೆ. ನಾವು ಯೂಟ್ಯೂಬ್ ಮುಖಾಂತರ ಭಗವಂತ ಬಂದಿದ್ದು ಯೂಟ್ಯೂಬ್ ಮುಖಾಂತರ ಅಲ್ಲ. 800 ವರ್ಷಗಳ ಇತಿಹಾಸ ಇರೋ ಭಗವಂತದು ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಈಗ ಮಾಡಿದರೆ ಹಿಂದೆಲ್ಲ ಎಲ್ಲಿಗೆ ಹೋಗಿದ್ರಿ ನೀವು ಎಲ್ಲಿಯವರು? ನೀವೆಲ್ಲ ಹೇಳ್ತಾರಲ್ಲ ಗಿರಾಕಿಗಳು, ಗಂಜಿ ಗಿರಾಕಿಗಳು. ಈ ಗಂಜಿ ಗಿರಾಕಿಗಳಿಂದ ಇವತ್ತು ಶ್ರೀ ಕ್ಷೇತ್ರಕ್ಕೆ ತುಂಬ ಅಪವಾದ ಬರ್ತಾ ಇದೆ. ಈ ನಮ್ಮ ಮಂಜುನಾಥ ಸ್ವಾಮಿಯ ಭಕ್ತರು ನಾವು ಸವಿಸೋ ಇದೇ ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಇದನ್ನು ಸವಿಸ್ಕೊಳ್ಳೋ ಇದಿಲ್ಲ. ಅದಕ್ಕಾಗಿ ನಾವು ಕೊಡಗಿನ ತಾಯಿ ಕಾವೇರಿ ಮಾತೆಗೆ ಬಂಧಿಸಿ ಇದನ್ನು ಒಂದು ಇದು ಮಾಡಿದ್ದೀವಿ. 31 ಜಿಲ್ಲೆಗಳಲ್ಲಿ ನಾವು ಹೌದು ಆರಂಭ ಇವತ್ತು ನಮ್ಮದು ಅಂದರೆ ಎಲ್ಲ ಕಡೆ ರಾಜ್ಯಾದ್ಯಂತ ಇವತ್ತು ಎಲ್ಲ ಕಡೆ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಾವು ಮಂಜುನಾಥ ಸ್ವಾಮಿಯ ಭಕ್ತರು, ನಾವು ಯಾವುದೇ ಆಸೆ ಅಮಿಷಕ್ಕೆ ಬಂದವರಲ್ಲ. ನಮ್ಮ ಸ್ವಇಚ್ಛೆಯಿಂದ ನನ್ನ ಅಕ್ಕ ತಂಗಿಯರು ಇಲ್ಲಿ ನೋಡ್ತಾ ಇದ್ದೀರಿ, ಬರೀ 300 ಜನ ಇವತ್ತು ಬಂದಿದೆ. ನಾಳೆ ಇದು 3,000, 30,000, 3 ಲಕ್ಷಕ್ಕೆ ತಲುಪ್ತದೆ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಷ್ಟಕ್ಕೆ ಸುಮ್ಮನೆ ಇರಬೇಕು. ಸತ್ಯ ಹೇಳಿ, ಆ ಹುಡುಗಿಗೆ ಏನು ಅನ್ಯಾಯ ಆಗಿದೆ ಅದರ ಪರ ನಾವಿದ್ದೀವಿ, ಅದರಲ್ಲಿ 2 ಮಾತಿಲ್ಲ. ಆದರೆ ನೀವು ಅದನ್ನೇ ಇಟ್ಟುಕೊಂಡು ಬೇರೆ ದೇವರನ್ನ ತೆಗಳೋದು, ವೀರೇಂದ್ರ ಹೆಗಡೆಯವ್ರನ್ನ ತೆಗಳೋದು ನಾವು ಸಹಿಸಲಿಕ್ಕಿಲ್ಲ ಅಂತ ಹೇಳಿ ಮೆಸೇಜನ್ನು ಕೊಡ್ತಾ ಇದ್ದೀವಿ. ಸರಿ, SIT ತನಿಖೆ ಬಗ್ಗೆ ಏನು ಅನಿಸ್ತದೆ ನಿಮಗೆ? SIT ತನಿಖೆ ಆಗಲೇಬೇಕು ಸರ್, ಸತ್ಯ ಹೊರ ಬರಲೇಬೇಕು. ಧರ್ಮಸ್ಥಳ ಮತ್ತು ಹೆಗಡೆಯವರು ಪುಟ್ಟಕ್ಕಿಂತ ಚಿನ್ನದಂತೆ ಹೊರಗೆ ಬರ್ತಾರೆ. ಅವರು 24 ಕ್ಯಾರೆಟ್ ಚಿನ್ನದಂತೆ ಹೊರಗೆ ಬರ್ತಾರೆ. SIT ತನಿಖೆ ಬಗ್ಗೆ ನಮ್ಮ ಯಾವ ಅಭ್ಯಂತರವೇ ಈ ಥರ 100 ತನಿಖೆ ಆಗಲಿ ನಮ್ಗೆ ಆಗ್ತದೆ. ಇದು ಷಡ್ಯಂತ್ರ, ಹಿಂದೂಗಳ ಮೇಲೆ ನಡೀತದ ಷಡ್ಯಂತ್ರ. ಹಿಂದೂ ಧರ್ಮನ ಹಾಳು ಮಾಡಬೇಕು ಅಂತ ಇತರ ಧರ್ಮೀಯರು ಕೋಟ್ಯಾಂತರ ರೂಪಾಯಿ ಹಾಕಿ ಇಂಥ ಬಾಡಿಗೆ ಇದ್ದಾರಲ್ಲ, ಬಾಡಿಗೆ ನಮ್ಮ ತಿಮ್ಮರೆಡ್ಡಿ ಅವರೆಲ್ಲ ಅವರು ಮಾಡ್ತಿರೋದು. ಇದು ನ್ಯಾಯದ ಹೋರಾಟ, ಧರ್ಮದ ಹೋರಾಟ. ಧರ್ಮಸ್ಥಳಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಆಡು ಬಿಟ್ಟಿರೋ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಹೆಗ್ಗಡೆಯವರು ಮಾಡ್ತಿರೋ ಕಾರ್ಯನೇ ಇಲ್ಲ, ಎಲ್ಲ ಥರ ಕಾರ್ಯ ಮಾಡ್ತಾ ಇದ್ದಾರೆ. ಇದು ನೋಡಿ ಅನ್ಯ ಧರ್ಮದ ಹೊಟ್ಟೆ ಕಿಚ್ಚುಪಟ್ಟು ನಮ್ಮ ಹಿಂದೂ ಧರ್ಮನ ಹಾಳು ಮಾಡಬೇಕು ಮಾಡ್ತಿದ್ದ ದೊಡ್ಡ ಷಡ್ಯಂತ್ರ. ಈ ಷಡ್ಯಂತ್ರ ನಡೆಯೋಕ್ಕೆ ಅವಕಾಶ ಕೊಡೋದಿಲ್ಲ. ಈ ಷಡ್ಯಂತ್ರ ಹಾಳಾಗುತ್ತೆ. ಷಡ್ಯಂತ್ರ ಹಿಂದೆ ಬಿದ್ದವರು ಹಾಳಾಗ್ತಾರೆ ಅಂತ ನಿಗೂಢ ವ್ಯಕ್ತಿ ಬಗ್ಗೆ ಏನು ಅನಿಸ್ತದೆ ನಿಮಗೆ? ನಿಗೂಢ ಒಬ್ಬ ಕಳ್ಳ ಸರ್ ಅವನು. ಸರ್ ನಾನೊಬ್ಬ ಸ್ಟೇಷನ್ಗೆ ಹೋದ್ರೆ ಏನು ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಬಾಂಬಗೆ ಒಳಗೆ ಇದ್ರೆ ಮೊದಲು ಒಳಗಾಗ್ತಾರೆ. ತಲೆಬುಡ್ಡೆ ಹಿಡ್ಕೊಂಡು ಹೋದಾಗ ತಲೆಬುಡ್ಡೆ ಭಾಗಿ ಇಲ್ಲಿ ನೀನು ಯಾಕೆ ತಲೆ ಬಿಡ್ಕೊಂಡ್ಬಂದೆ ಅವನು ಹಾಕಿ ಒದ್ದಿದ್ರೆ ನಮ್ಮ ಸರ್ಕಾರದಲ್ಲಿ ನಾವು ಕೊಡುವಂಥ ಟ್ಯಾಕ್ಸ್ ದುಡ್ಡು ಉಟ್ಕೊಳ್ಳೋದು. ತಲೆಬುಡ್ಡೆ ಅದು ಬುರ್ಡೆನೇ ಅದು. ಇವತ್ತು ಒಬ್ಬರು ಮುಸುಕದಾರಿ ಬಂದು ಅಂಥ ಕ್ಷೇತ್ರದಲ್ಲಿ 100 ಕೊಲೆ ಆಗಿವೆ ಅಂತ ಹೇಳಿ ಮುಸುಕದಾರಿ ಹೇಳ್ತಾ ಇರೋವಂಥದ್ದನ್ನು ಇವರು ಗಮನದಲ್ಲಿ ಇಟ್ಕೊಂಡು ಇವತ್ತು ಸರ್ಕಾರನೂ ಸಹ ಅವ್ನಿಗೆಲ್ಲೋ ಒಂದು ಕಡೆ ಆದ್ಯತೆ ಕೊಡ್ತಾ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸರ್. ಇವತ್ತು ನಮ್ಮ ಹಿಂದೂ ದೇವಸ್ಥಾನಗಳಾಗಿರ್ಬೋದು, ಇಡೀ ನಮ್ಮ ಹಿಂದೂ ಧರ್ಮಕ್ಕೆ ಇವತ್ತು ಅವಮಾನ ಮಾಡುವಂಥದ್ದು. ಆಗಲಿ ಅವರು SITನ ಅವರು ತನಿಖೆಗೆ ಆದೇಶ ಮಾಡಿದ್ರು, ನಮ್ಗೆ ಸ್ವಾಗತ ಐತೆ, ಅದರಲ್ಲೇನಿಲ್ಲ. ಬಟ್ ಏನು 1 ರಿಂದ 13 ಏನು ಪಾಯಿಂಟ್ ಮಾಡಿದ್ರು, 13 ಪಾಯಿಂಟ್ ಒಳಗಡೆ ಈಗೇನು 1 ಪಾಯಿಂಟ್ ಬಾಕಿ ಉಳಿದು ಎಲ್ಲ ಪಾಯಿಂಟಲ್ಲೂ ಸಹ ನೋಡಿದಾಗ ಆ ಮುಸುಕದಾರಿಗೆ ಮೇಲೆ ಇವರು ಆಕ್ಷನ್ ತಗೋಬೇಕು. ಹೇಳಬೇಕು ಅಂದರೆ ಸರ್ಕಾರ ಇವತ್ತು ಏನು ಆ ಮುಸುಕದಾರಿ ಇದ್ದಾನೋ ಅವನ ಹಿಂದ್ಗಡೆ ಯಾರ್ಯಾರವ್ರೆ ಅನ್ನೋದನ್ನು ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು ಬಿಟ್ಟು ಮತ್ತೆ ಕ್ಷೇತ್ರದ ಮೇಲೆ ಇವರು ಪದೇ ಯೂಟ್ಯೂಬ್ನವರು ಇವರೆಲ್ಲ ಸಪೋರ್ಟ್ ಕೊಟ್ಕೊಂಡು ಇವತ್ತು ನಮ್ಮ ಹಿಂದೂ ದೇವಸ್ಥಾನಕ್ಕೆ ಅವಮಾನ ಮಾಡ್ತಾ ಇರುವಂಥದ್ದು. ಇವತ್ತು ಒಂದು ಮಿನಿ ಸರ್ಕಾರ ಇದ್ದಂಗೆ ಧರ್ಮಸ್ಥಳ ಸಂಘ ಅಂದರೆ, ಧರ್ಮಸ್ಥಳ ಕ್ಷೇತ್ರ ಅಂದರೆ ಒಂದು ಮಿನಿ ಸರ್ಕಾರ ಇದ್ದಂಗೆ. ಇವತ್ತು ಹೆಗಡೆಯವರ ನೇತೃತ್ವದಲ್ಲಿ ಎಂತೆಂಥ ಒಳ್ಳೆ ಕೆಲಸ ಮಾಡ್ತಾವ್ರೆ. ಆ ಒಂದು ಒಳ್ಳೆ ಕೆಲಸನ ಸೈರಿಸ್ತಾನೆಯ ಇಂಥ ಅವಿವೇಕಿಗಳು ಯಾರ್ಯಾರು ಒಬ್ಬೊಬ್ರು ಹುಟ್ಟಾಕೊಂಡು ಇವತ್ತು ಈ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತತ್ತವ್ರೆ. ಅದನ್ನು ತಕ್ಷಣ ನಿಲ್ಲಬೇಕು ಸರ್.
ಇವತ್ತಿನ ಒಂದು ಈ ಹೋರಾಟ ಸಾಮಾನ್ಯವಾಗಿ ಸಿಂಪಲ್ ಆಗಿ ಒಂದು ಆರಂಭ ಆಗಿರುವಂಥದ್ದು. ಇದು ಉಗ್ರವಾಗಿ ಹೋರಾಟ ಮಾಡೋಕ್ಕೆ ಸರ್ಕಾರ ಇದಕ್ಕೆ ಅವಕಾಶ ಕೊಡಬಾರ್ದು. ಹಾಗಾಗಿ ಹೆಗಡೆ ಅವರು ಮತ್ತು ಕ್ಷೇತ್ರ ಎಲ್ಲ ಉಳಿಬೇಕು, ನಮ್ಮ ಹಿಂದೂ ದೇವಸ್ಥಾನಗಳು ಉಳಿಬೇಕು ಅಂತ ಈ ಒಂದು ಹೋರಾಟದ ಮುಖಾಂತರ ನಾವು ಕೇಳ್ಕೊತೀವಿ ಸರ್. ಒಟ್ಟಾರೆ ಕೊಡಗು ಜಿಲ್ಲೆಯಿಂದ ಇವತ್ತು ಹೋರಾಟ ಆರಂಭವಾಗಿದೆ. ಇದು ರಾಜ್ಯಾದ್ಯಂತ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಭಕ್ತರು. ಕ್ಯಾಮರಾ ಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.